ಹರೇ ಕೃಷ್ಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಆಶಾ ನಾಗೇಶ್. ನಾನು ಹಿಂದಿನ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಿದ್ದೀನಿ ಅಂತ. ಹಾಗೆ ಅದರಲ್ಲಿ ಹೇಳಿದ್ದೆ ಯಾರೆಲ್ಲ ಮಾಡ್ಬೋದು, ಹೇಗೆಲ್ಲ ಮಾಡ್ಬೋದು ಅಂತ. ಹಾಗೆ ಮೆನ್ಷನ್ ಕೂಡ ಮಾಡಿದ್ದೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ 1 ಇಯರಲ್ಲೆಲ್ಲ ಏನು ಸಬ್ಜೆಕ್ಟ್ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಅಂತ ಅಂದಿದ್ದೆ. ಹಾಗಿದ್ರೆ ಬನ್ನಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ಸ್, ಕಮೆಂಟ್ಸ್, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕೆಂದರೆ ನೀವು ಕೊಡೋ ಲೈಕ್ಸ್, ಕಮೆಂಟ್, ಶೇರಿಂದ ನಮಗೆ ವೀಡಿಯೋಸ್ ಮಾಡೋದಕ್ಕೆ ಮತ್ತಷ್ಟು ಪ್ರೋತ್ಸಾಹ ಬರುತ್ತೆ. ನಾನು ಕೂಡ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದೀನಿ ಅಂತ ಹೇಳಿದ್ದೆ, ಆದರೆ ಎಲ್ಲಿ ಮಾಡಿದ್ದೀನಿ ಅಂತ ನಾನು ಮೆನ್ಷನ್ ಮಾಡಿರಲಿಲ್ಲ. ನಾನು ಕಲ್ತಿದ್ದು JD ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ, ಅದು ಬೆಂಗಳೂರಲ್ಲಿದೆ. ಕಾಲೇಜು MG ರೋಡಲ್ಲಿದೆ. ಹಾಗೆ ಅದರ ಸಬ್ ಬ್ರಾಂಚ್ ಲಾವೆಲ್ಲ ರೋಡಲ್ಲಿ ಬಂದಿದೆ. JD ಇನ್ಸ್ಟಿಟ್ಯೂಟಲ್ಲಿ ಇಂಟೀರಿಯರ್ ಡಿಸೈನ್, ಜ್ಯುವೆಲರಿ ಡಿಸೈನ್, ಆಮೇಲೆ ಬ್ಯೂಟಿಷಿಯನ್ನು, ಫೋಟೋಗ್ರಾಫಿ, ಇವು 4 ಕಲಿಸ್ತಾರೆ. ಈಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಹೋಗಿ ಆ ಕಾಲೇಜ್ನಲ್ಲಿ ಎನ್ಕ್ವೈರಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ನಾವು ಫ್ಯಾಷನ್ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಹಾಗೆ ನಾನು ಅರಿವರ್ಕ್ ಕೂಡ ಮಾಡ್ತೀನಿ ಮನೇಲಿ. ಯಾರಿಗೆಲ್ಲ ಬಲ್ಕ್ ಆರ್ಡರ್ಸ್ ಕೊಡೋದಿದೆ ಅಥವಾ ಅರಿವರ್ಕ್ ಯಾರಿಗೆಲ್ಲ ಮಾಡಿಸೋದಿರುತ್ತೆ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗಿದ್ರೆ ಬನ್ನಿ ಇವಾಗ ಫ್ಯಾಷನ್ನಲ್ಲಿ ಏನು ಸಬ್ಜೆಕ್ಟ್ ಇರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಫ್ಯಾಷನ್ ಡಿಸೈನಿಂಗಲ್ಲಿ ಹಿಸ್ಟ್ರಿ ಆಫ್ ಫ್ಯಾಷನ್ ಡಿಸೈನಿಂಗ್ ಅಂತ ಇರೋದ್ರಿಂದ ನಿಮಗೆ ಗೂಗಲ್ ನಾಲೆಜ್ ಇಂಪಾರ್ಟೆಂಟ್ ಆಗುತ್ತೆ. ಗೂಗಲ್ನ ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ನಾಲೆಜ್ ಹೆಚ್ಚಾಗುತ್ತೆ, ಐಡಿಯಾಸ್ ಬರುತ್ತೆ. ಅದಕ್ಕೆ ಸ್ಕೆಚಿಂಗಲ್ಲಿ ಬರೋದು ಪೆನ್ಸಿಲ್ಸ್ ವೆರೈಟೀಸ್ ತಿಳಿಸ್ತಾರೆ. ಪೆನ್ಸಿಲ್ನ ಹೇಗೆಲ್ಲ ಯೂಸ್ ಮಾಡಬೇಕು, ಯಾಕೆಂದರೆ ಪೆನ್ಸಿಲಲ್ಲಿ ವೆರೈಟೀಸ್ ಇರೋದ್ರಿಂದ ನಮಗೂ ಗೊತ್ತಿರಲ್ಲ ಹೇಗೆ ಯೂಸ್ ಮಾಡಬೇಕು ಹೇಗಿಲ್ಲ ಅಂತ, ಅದನ್ನ ನಾಲೆಜ್ ಕೊಡ್ತಾರೆ. ಪೆನ್ಸಿಲಲ್ಲಿ ವೆರೈಟೀಸ್ ಏನಂತಂದರೆ 2A, HP, ಚಾರ್ಕೋಲ್, ಇನ್ನೂ ಹಲವಾರು ಪೆನ್ಸಿಲ್ಸ್ ಇರುತ್ತೆ. ಅದನ್ನು ಒನ್ ಬೈ ಒನ್ ನಿಮ್ಗೆ ಅರ್ಥ ಮಾಡಿಸ್ತಾ ಹೋಗ್ತಾರೆ ಸ್ಕೆಚಿಂಗಲ್ಲಿ. ಹಾಗೆ ಸ್ಕೆಚಿಂಗಲ್ಲಿ ಲೈನ್ಸ್ ಹೇಗೆ ಡ್ರಾ ಮಾಡೋದು, ಕರ್ಲ್ ಲೈನ್ ಹೇಗೆ ಬರೆಯೋದು, ಇವೆಲ್ಲ ಸ್ಕೆಚಿಂಗ್ ಪಾರ್ಟಲ್ಲಿ ಬರುತ್ತೆ. ಡ್ರಾಯಿಂಗ್ ಇವಾಗ ಪೆನ್ಸಿಲ್ನ ಹಿಡಿಯೋದು ಹೇಗೆ ಅಂತ ಗೊತ್ತಾದಮೇಲೆ ನೆಕ್ಸ್ಟ್ ಹ್ಯೂಮನ್ ಬಾಡಿ ಹೇಗೆ ಡ್ರಾ ಮಾಡಬೇಕು, ಹ್ಯೂಮನ್ ಬಾಡಿ ಮೂಗು, ಬಾಯಿ, ಐಬ್ರೋಸು, ಆಮೇಲೆ ಫೇಸು ಹೇಗೆ ಡ್ರಾ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಕಲರ್ ವೀಲು, ಎಲಿಮೆಂಟ್ಸ್ ಆಫ್ ಡಿಸೈನು, ಎಲಿಮೆಂಟ್ಸಲ್ಲಿ ಆರ್ಗನೈಸ್ಡ್ ಹೇಗಿರುತ್ತೆ, ಅನ್ಇವನ್ ಲೈನ್ ಡ್ರಾ ಮಾಡೋದು, ಇವೆಲ್ಲ ಎಲಿಮೆಂಟ್ಸಲ್ಲಿ ಇರುತ್ತೆ. ಟೆಕ್ಸ್ಟೈಲು, ಆಕ್ಸೆಸರೀಸು, ಆರ್ನಮೆಂಟೇಷನ್ನು, ಕಮ್ಯುನಿಕೇಷನ್ನು, ಇಲಸ್ಟ್ರೇಷನ್ನು, ಕ್ಲಾತಿಂಗ್ ಕಲ್ಚರು, ಕ್ರಿಯೇಟಿಂಗ್ ಮೂಡ್ ಬೋರ್ಡು, ರಿಸರ್ಚ್ ಆ್ಯಂಡ್ ಸ್ಟಡಿ, ಫ್ಯಾಬ್ರಿಕ್ ಮ್ಯಾನುಫ್ಯಾಕ್ಚರಿಂಗು, ಮಟೀರಿಯಲ್ ಸ್ಟಡೀಸು, ಪ್ರೆಸೆಂಟೇಷನ್ ಏನಕ್ಕಿರುತ್ತೆ ಅಂತಂದರೆ ನಮ್ಮದು ಸ್ಟೇಜ್ ಫಿಯರ್ ಹೋಗಲಿ ಅಂತ, ನಾನು ಜನದ ಮುಂದೆ ಬಂದು ಮಾತಾಡಲಿ ಅಂತ, ಕಮ್ಯುನಿಕೇಷನ್ ಇಂಪ್ರೂವ್ ಆಗಲಿ ಅಂತ ಪ್ರೆಸೆಂಟೇಷನ್ ಇರುತ್ತೆ. ಆ್ಯಂಡ್ ಪ್ಯಾಟ್ರನ್ ಮೇಕಿಂಗು, ಗಾರ್ಮೆಂಟ್ ಕನ್ಸ್ಟ್ರಕ್ಷನ್ನು, ಹಾಗೆ ಸ್ಟಿಚಿಂಗೆಲ್ಲ ಏನೆಲ್ಲ ಪಾಕೆಟ್ ಹೇಗೆ ಸ್ಟಿಚ್ ಮಾಡಬೇಕು, ಆ್ಯಂಡ್ ಶರ್ಟ್ ಕಾಲರ್ ಹೇಗೆ, ಕಫ್ ಪಾರ್ಟ್ ವೈಸು ಸ್ಮಾಲಾಗಿ ಸ್ಟಿಚಿಂಗ್ ಕಲಿಸ್ತಾರೆ. ಆ್ಯಂಡ್ ಸ್ಟಿಚಿಂಗಲ್ಲೆಲ್ಲ ಪವರ್ ಮಷಿನ್ಸೇ ಯೂಸ್ ಮಾಡ್ತಾರೆ. ಯಾಕಂದರೆ ಇಂಡಸ್ಟ್ರಿಯಲ್ ವೈಸ್ ನೀವು ಏನಾದರೂ ವರ್ಕಿಗೆ ಜಾಯ್ನ್ ಆದರೆ ಅಲ್ಲೆಲ್ಲ ಪವರ್ ಮಷಿನ್ ಇರೋದ್ರಿಂದ ಇಲ್ಲಿ ಕಾಲೇಜಲ್ಲಿ ಪವರ್ ಮಷಿನ್ನೇ ಯೂಸ್ ಮಾಡ್ತಾರೆ. ಎಂಬ್ರಾಯ್ಡ್ರಿಯಲ್ಲಿ ರನ್ನಿಂಗ್ ಸ್ಟಿಚ್, ನಾಟ್, ಮಿರರ್ ವರ್ಕ್, ಬ್ಯಾಕ್ ಸ್ಟಿಚ್, ಕ್ರಾಸ್ ಸ್ಟಿಚ್, ಚೈನ್ ಸ್ಟಿಚ್ಚು ಇವೆಲ್ಲ ಹೇಳ್ಕೊಡ್ತಾರೆ. ಅಂದರೆ 1 ತಿಂಗಳಲ್ಲಿ ಎಷ್ಟು ಕವರ್ ಆಗುತ್ತೋ ಬೇಸಿಕ್ ಆಫ್ ಎಂಬ್ರಾಯ್ಡ್ರೀಸ್ ಹೇಳ್ತಾರೆ. ನೆಕ್ಸ್ಟ್ ಟೈಯಿಂಗ್ ಆ್ಯಂಡ್ ಡೈಯಿಂಗಲ್ಲಿ ಯಾವ ಕಲರ್ ಯೂಸ್ ಮಾಡಬೇಕು, ಯಾವ ಕಲರಿಗೆ ಯಾವುದು ಕೆಮಿಕಲ್ ಎಷ್ಟು ಯೂಸ್ ಮಾಡಬೇಕು, ಅದರ ರೇಷಿಯೋಸ್ ಎಲ್ಲ ಹೇಳ್ಕೊಡ್ತಾರೆ. ಟೈಯಿಂಗ್ ಆ್ಯಂಡ್ ಡೈಯಿಂಗ್ ಆದಮೇಲೆ ಬ್ಲಾಕ್ ಪ್ರಿಂಟ್ಸು,
ಬ್ಲಾಕ್ ಪ್ರಿಂಟ್ಸಲ್ಲಿ ಯಾವ ಕಲರ್ ಯೂಸ್ ಮಾಡಬೇಕು, ಅದರಲ್ಲೂ ಯಾವ ಕೆಮಿಕಲ್ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಟೈಯಿಂಗ್ ಆ್ಯಂಡ್ ಡೈಯಿಂಗ್ ಬ್ಲಾಕ್ ಪ್ರಿಂಟ್ಸಲ್ಲೂ ಕೆಮಿಕಲ್ ಯೂಸ್ ಮಾಡಿ ಕೂಡ ಹೇಗೆ ಯೂಸ್ ಮಾಡಬೇಕು ಆ್ಯಂಡ್ ಆರ್ಗ್ಯಾನಿಕ್ಕಾಗಿ ಹೇಗೆ ಯೂಸ್ ಮಾಡಬೇಕು ಅಂತಲೂ ಹೇಳ್ತಾರೆ. ನೆಕ್ಸ್ಟು ಗಾರ್ಮೆಂಟ್ ಕನ್ಸ್ಟ್ರಕ್ಷನು. ಇಷ್ಟೆಲ್ಲ ಕಲ್ತ ಮೇಲೆ ಗಾರ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡೋದಿರುತ್ತೆ. ಅಂದರೆ ಮಸ್ಲಿನ್ ಕ್ಲಾತ್ ಬೇಸಿಕ್ ಯೂಸ್ ಮಾಡೋದಂತಂದರೆ ಪ್ರತಿಯೊಬ್ಬರಿಗೂ ಫಸ್ಟ್ ಕೊಡೋದು ಮಸ್ಲಿನ್ ಕ್ಲಾತು. ಯಾಕಂದರೆ ಡೈರೆಕ್ಟಾಗಿ ನಾವು ಮೇನ್ ಫ್ಯಾಬ್ರಿಕ್ ಯೂಸ್ ಮಾಡಿದರೆ ಬೈ ಚಾನ್ಸ್ ಏನಾದರೂ ಮಿಸ್ಟೇಕ್ ಆದರೆ ಗೊತ್ತಾಗದಿದ್ದರೆ ಅದು ಫ್ಯಾಬ್ರಿಕ್ಗೆ ವೇಸ್ಟ್ ಆಗುತ್ತೆ. ಹಾಗಾಗಿ ನಮಗೆ ಫಸ್ಟ್ ಅಂದರೆ ಮಸ್ಲಿನ್ ಕ್ಲಾತ್ ಕಡಿಮೆ ರೇಟಲ್ಲಿ ಸಿಗೋದ್ರಿಂದ ಎಲ್ಲರೂ ಮಸ್ಲಿನ್ ಕ್ಲಾತೇ ಯೂಸ್ ಮಾಡೋದು. ಮಸ್ಲಿನ್ ಕ್ಲಾತಲ್ಲಿ ಆ ಗಾರ್ಮೆಂಟ್ ನಾವು ರೆಡಿ ಮಾಡಿ ತೋರಿಸ್ಬೇಕು. ಅಂದರೆ ಯಾವುದಂತಂದರೆ ಪಟಿಯಾಲ ಪ್ಯಾಂಟು, ಕುರ್ತಿ, ಬ್ಲೌಸು, ಒಂದು ಜಾಕೆಟು, ಸ್ಕರ್ಟು ಆ್ಯಂಡ್ ಒಂದು ನಾರ್ಮಲ್ ಪ್ಯಾಂಟು. ಇಷ್ಟು ನಾವು ಗಾರ್ಮೆಂಟ್ ಕನ್ಸ್ಟ್ರಕ್ಷನಲ್ಲಿ 6 ಗಾರ್ಮೆಂಟ್ ನಾವು ರೆಡಿ ಮಾಡಿ ತೋರಿಸೋದಿರುತ್ತೆ. ಇಷ್ಟೆಲ್ಲ ಕಲಿತಾದ್ಮೇಲೆ ಕೊನೆಗೆ ಬರೋದು ಪೋರ್ಟ್ಫೋಲಿಯೋ. ಪೋರ್ಟ್ಫೋಲಿಯೋಲ್ಲಿ ಎಲ್ಲವೂ ಸೇರಿ ಒಂದು ಪೋರ್ಟ್ಫೋಲಿಯೋನ ಫೈನಲಾಗಿ ರೆಡಿ ಮಾಡಬೇಕು. ಕಲರ್ ಬೋರ್ಡು, ಮೂಡ್ ಬೋರ್ಡು, ಇನ್ಸ್ಪಿರೇಷನ್ನು, ಯಾರು ತೊಗೊಂಡ್ರಿ, ಏನಕ್ಕೆ ಇನ್ಸ್ಪೈರ್ ಆದರು ಅಂತ ಅದೆಲ್ಲ ನಾವು ಪೋರ್ಟ್ಫೋಲಿಯೋಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಪೋರ್ಟ್ಫೋಲಿಯೋದಲ್ಲಿ ಒಂದು ಸುಮಾರು ಫ್ಲ್ಯಾಟ್ ಸ್ಕೆಚಸ್ ಮಾಡಬೇಕಾಗಿರುತ್ತೆ. ಎಲ್ಲವೂ ರೆಡಿ ಆದಮೇಲೆ ಪೋರ್ಟ್ಫೋಲಿಯೋ ನಾವು ಒಂದು 6 ಗಾರ್ಮೆಂಟ್ ರೆಡಿ ಮಾಡೋದಿರುತ್ತೆ ಮೇನ್ ಫ್ಯಾಬ್ರಿಕಲ್ಲಿ. ಅದರಲ್ಲೂ ಕೂಡ ನಾವು ಡೆಮೋ ಪೀಸ್ ತೋರಿಸ್ಬೇಕಾಗುತ್ತೆ ಮಸ್ಲಿನ್ ಕ್ಲಾತಲ್ಲಿ. ಅದು ಆದಮೇಲೆ ನೆಕ್ಸ್ಟ್ ಡೆಮೋ ಪೀಸ್ ಸೆಲೆಕ್ಟ್ ಆದರೆ ಮಾತ್ರ ನಾವು ನೆಕ್ಸ್ಟ್ ಮೇನ್ ಫ್ಯಾಬ್ರಿಕ್ಕಿಗೆ ಹೋಗೋದಿರುತ್ತೆ. ಆ್ಯಂಡ್ ಸೋರ್ಸ್ ಮಾಡಬೇಕು, ಫ್ಯಾಬ್ರಿಕ್ ಸೋರ್ಸ್ ಮಾಡಬೇಕು. ಫ್ಯಾಬ್ರಿಕ್ ಆಗಲಿ ಆ್ಯಂಡ್ ಕಲರ್ ಆಗಲಿ, ಅವರು ಯಾವ ಕಲರ್ ಚೂಸ್ ಮಾಡ್ತಾರೆ, ಆರ್ಗ್ಯಾನಿಕ್ಕು, ಕೆಮಿಕಲ್ಲು, ಈ ಥರದ್ದೆಲ್ಲ ಇರುತ್ತೆ. ಅಂದರೆ ಪೋರ್ಟ್ಫೋಲಿಯೋ ಭಾಳನೇ ತಲೆನೋವು ಇರುತ್ತೆ. ಅಷ್ಟೊಂದು ಸಿಂಪಲಲ್ಲಿ ಮುಗಿಸಲ್ಲ ಯಾರು ಪೋರ್ಟ್ಫೋಲಿಯೋ. ಸ್ವಲ್ಪ ಅದಕ್ಕೆ ಓಡಾಡೋದಿರುತ್ತೆ, ಸ್ವಲ್ಪ ಕಷ್ಟ ಪಡಬೇಕು. ಪೋರ್ಟ್ಫೋಲಿಯೋದಲ್ಲಿ ಕಲರು ಮತ್ತು ನೀವು ಫ್ಯಾಬ್ರಿಕ್ ಎಲ್ಲಿಂದ ತೊಗೊಂಬಂದ್ರಿ, ಯಾವುದರಿಂದ ತೊಗೊಂಡು ಬಂದ್ರಿ, ಅಂದರೆ ಫ್ಯಾಬ್ರಿಕ್ ಯಾವುದರಿಂದ ರೆಡಿ ಆಗಿರುತ್ತೆ. ಫ್ಯಾಬ್ರಿಕಲ್ಲೂ ವೆರೈಟೀಸ್ ಇರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳಿರ್ತೀನಿ. ಫ್ಯಾಬ್ರಿಕ್ ಆಗಲಿ ಬ್ಲಾಕ್ ಪ್ರಿಂಟ್ಸಲ್ಲಿ ಯೂಸ್ ಮಾಡೋದು ಫ್ಯಾಬ್ರಿಕಲ್ಲಿ ವೆರೈಟೀಸ್ ಇರುತ್ತೆ ಅಂತ ಹೇಳಿದೆ. ಹಾಗೆ ಕಲರಲ್ಲೂ ವೆರೈಟೀಸ್ ಇರುತ್ತೆ. ಯಾವುದು ಆರ್ಗ್ಯಾನಿಕ್ ಇರುತ್ತೋ, ಯಾವ್ದು ನಾನ್ ಆರ್ಗ್ಯಾನಿಕ್ ಇರುತ್ತೆ ಅದು ಕೂಡ ಅವರು ಚೆಕ್ ಮಾಡ್ತಾರೆ. ನಾವು ಚೂಸ್ ಮಾಡಿರೋ ಫ್ಯಾಬ್ರಿಕ್ ಯಾವುದರಿಂದ ರೆಡಿ ಆಗಿರುತ್ತೆ ಅದು ಕೂಡ ಚೆಕ್ ಮಾಡ್ತಾರೆ. ಸೋರ್ಸಿಂಗ್ ತುಂಬ ವರ್ಕ್ ಇರುತ್ತೆ. ಹಾಗಾಗಿ ನಮ್ಮ ಬ್ಯಾಚಲ್ಲಿ ಟೀಮಾಗಿ ಮಾಡಿದ್ರು. ನಮ್ಮ ಟೀಮಲ್ಲಿ ನಾವು 4 ಜನ ಇದ್ವಿ. ಸೊ ಪ್ರತಿಯೊಬ್ಬರು ಒಂದೊಂದು ಕೆಲಸ ವಹಿಸ್ಕೊಂಡಿದ್ವಿ. ಒಬ್ಬರು ಫ್ಯಾಬ್ರಿಕ್ ಸೋರ್ಸಿಂಗ್ ಆಗಿರ್ಬೋದು, ಇನ್ನೊಬ್ಬರು ಕಲರ್ ಟೈಯಿಂಗ್ ಆ್ಯಂಡ್ ಡೈಯಿಂಗ್ ನ್ಯಾಚುರಲ್ ಸೋರ್ಸಿಂಗ್ ಇರ್ತಾರೆ, ಒಬ್ಬರು ಹಿಸ್ಟ್ರಿ ಸರ್ಚ್ ಮಾಡ್ತಾ ಇರುತ್ತೆ, ಯಾವುದರಿಂದ ಹೇಗೆ ಅಂತ ಇನ್ಸ್ಪಿರೇಷನ್ ಸರ್ಚು, ಇವೆಲ್ಲ ಮಾಡಿ ಫೈನಲಾಗಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತಾ ಹೋಗಬೇಕು. ಫ್ಲ್ಯಾಟ್ ಸ್ಕೆಚಸ್ ಮಾಡಬೇಕು, ಆಮೇಲೆ ಹೋಗಿ ತೋರಿಸ್ಬೇಕು. ಅಷ್ಟೇ ರಿಜೆಕ್ಷನ್ಸು ಇರುತ್ತೆ. ಒಂದೇ ಸತಿ ಯಾರು ಸೆಲೆಕ್ಟ್ ಮಾಡಲ್ಲ. ಒಂದು ಫ್ಯಾಬ್ರಿಕ್ ಚೂಸ್ ಮಾಡಿದರೆ ಇನ್ನೊಬ್ರು ಕಲರ್ ಚೂಸ್ ಮಾಡಿರಲ್ಲ, ಒಬ್ಬರು ಕಲರ್ ಚೂಸ್ ಮಾಡಿದರೆ ಇನ್ನೊಬ್ರು ಫ್ಯಾಬ್ರಿಕ್ ಚೂಸ್ ಮಾಡಿರೋಂಗಿಲ್ಲ. ಆಮೇಲೆ ಡಿಸೈನ್ಸ್ ಫ್ಲ್ಯಾಟ್ ಸ್ಕೆಚಸ್ಸಲ್ಲೂ ಈ ಡಿಸೈನ್ ಬೇಡ, ಆ ಡಿಸೈನ್ ಬೇಡ ಅಂತ ಹೇಳ್ತಾರೆ. ಟೋಟಲಿ ಇದೆಲ್ಲ ಆದಮೇಲೆ ಇನ್ಸ್ಪಿರೇಷನ್ ಕಲರ್ ಬೋರ್ಡು, ಆಮೇಲೆ ಮೂಡ್ ಬೋರ್ಡು ಎಲ್ಲ ರೆಡಿ ಆದಮೇಲೆ ಪೋರ್ಟ್ಫೋಲಿಯೋ ರೆಡಿ ಆಗಿರುತ್ತೆ. ಪೋರ್ಟ್ಫೋಲಿಯೋ ಒಂದು ರೆಡಿ ಆದಮೇಲೆ ಪ್ರತಿಯೊಂದೊಂದು ಬ್ಯಾಚಿಗೂ ನಮ್ಮ ಕಾಲೇಜಲ್ಲಿ ಬ್ಯಾಚ್ ವೈಸ್ ಒಂದು ಓಪನ್ ಶೋ ಅಂತ ಕಂಡಕ್ಟ್ ಮಾಡ್ತಾರೆ. ಆ ಓಪನ್ ಶೋ ಅಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ಸ್ದು ಗಾರ್ಮೆಂಟ್ ಏನು ರೆಡಿ ಮಾಡಿಸಿರ್ತೀವೋ ನಾವು ಅದನ್ನು ಸ್ಟೇಜ್ ಮೇಲೆ ಬರುತ್ತೆ. ನಾವು ಅದು ಕೂಡ ಏನು ಮಾಡಬೇಕು ಅಂತಂದರೆ ಒಂದು ಮಾಡೆಲಿಂಗ್ ಅವರು ಒಂದು ಕಾಲೇಜ್ ಕಡೆಯಿಂದ ಮಾಡೆಲ್ಸ್ ಎಲ್ಲ ಹೈಯರ್ ಮಾಡ್ತಾರೆ. ಮಾಡೆಲ್ಸ್ ಎಲ್ಲ ಹೈಯರ್ ಮಾಡಿದ್ಮೇಲೆ ನಾವೇನು ರೆಡಿ ಮಾಡಿರ್ತೀವೋ ಆಕ್ಸೆಸರೀಸ್ ಹಿಡ್ಕೊಂಡು ಗಾರ್ಮೆಂಟ್ ಆಕ್ಸೆಸರೀಸ್ ಇಟ್ಕೊಂಡು ಗಾರ್ಮೆಂಟ್ ಏನು ರೆಡಿ ಆಗಿರುತ್ತೆ ಅವರಿಗೆಲ್ಲ ನಾವು ವಿಯರ್ ಮಾಡಿ ಅದನ್ನು ಸ್ಟೇಜ್ ಮೇಲೆ ರ್ಯಾಂಪ್ ವಾಕ್ ಥರ ಮಾಡಿಸ್ತಾರೆ. ಈ ಥರ ಓಪನ್ ಶೋ ಪ್ರತಿಯೊಬ್ಬರಿಗೂ ಕಂಡಕ್ಟ್ ಮಾಡಿಸ್ತಾರೆ. ಅದರಲ್ಲಿ ಯಾರ್ದು ಬೆಸ್ಟ್ ಅನಿಸಿರುತ್ತೋ ಜಡ್ಜಸ್ಸಿಗೆ ಅವ್ರಿಗೆ ಪ್ರೈಸ್
ಇರುತ್ತೆ. ಅದಾದಮೇಲೆ ನಮಗೆ ಸರ್ಟಿಫಿಕೇಟ್ ಕೂಡ ಇಶ್ಯೂ ಮಾಡ್ತಾರೆ. ಇಷ್ಟೊಂದಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಫ್ಯಾಷನ್ ಡಿಸೈನಿಂಗ್ 1 ಇಯರ್ ಕೋರ್ಸಲ್ಲಿ ಏನೆಲ್ಲ ಸಬ್ಜೆಕ್ಟ್ ಇರುತ್ತೆ, ಹೇಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.